ಪ್ರತಾಪ್ ವಿನ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ವಿನಯ್ ಗೌಡ ಇಷ್ಟ. ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಅಲ್ವಾ? ಹೌದು ಸರ್. ಈ ಸಲ ಯಾರು ವಿನ್ ಆಗ್ಬೋದು? ಪ್ರತಾಪ್ ವಿನ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಪ್ರತಾಪ್ ಅವರು ವಿನ್ ಆಗ್ತಾರೆ. ಓಕೆ. ಸೊ ನಿಮ್ಗೆ ಯಾರು ಇಷ್ಟ ಸರ್? ಅದರಲ್ಲಿ ವಿನಯ್ ಗೌಡ ಇಷ್ಟ. ವಿನಯ್ ಗೌಡ ಇಷ್ಟ ಯಾಕೆ? ಅವ್ರ ಆ್ಯಟಿಟ್ಯೂಡ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಡೈರೆಕ್ಟಾಗಿ ಫೇಸ್ ಟು ಫೇಸ್ ಡೈರೆಕ್ಟಾಗಿ ಮಾತಾಡ್ತಾರೆ, ಬೇರೆ ಥರ ಹಿಂದೆ ಮುಂದೆ ಒಂದು ಮಾತಾಡಲ್ಲ. ಸೊ ಅದರಿಂದ ವಿನಯ್ ಗೌಡ ಇಷ್ಟ. ಓಕೆ. ಡ್ರೋನ್ ಪ್ರತಾಪ್ ಅವರು ಇಷ್ಟ ಅಂತ ಹೇಳಿದ್ರಲ್ವಾ, ವಿನ್ ಆಗಬೇಕು ಅಂತ ಹೇಳಿದ್ರಲ್ವಾ? ಸೊ ಅವ್ರಿಗೆ ಫೈನಲ್ ಟಿಕೆಟ್ ಸಿಗಲಿಲ್ಲ, ಯಾಕೆ? ಅದು ಹೇಳೋಕ್ಕಾಗಲ್ಲ, ಯಾಕೆಂದರೆ ಇವಾಗ ಕಾಂಪಿಟೇಷನ್ ಇದ್ದೇ ಇರುತ್ತಲ್ವಾ. ಅಂದರೆ ಏನಪ್ಪ ಅಂದರೆ ಅವ್ರಿಗೂ ಕೂಡ ವೋಟಿಂಗ್ಸ್ ಚೆನ್ನಾಗಿ ಬಂದಿತ್ತು, ಲಾಸ್ಟಲ್ಲಿ ಆಟ ಕೂಡ ಚೆನ್ನಾಗಿ ಆಡಿದ್ರು. ಸೊ ಫೈನಲ್ಗೆ ಟಿಕೆಟ್ ಸಂಗೀತ ಅವ್ರಿಗೆ ಹೋಯಿತು, ಡ್ರೋನ್ ಪ್ರತಾಪ್ ಅವ್ರಿಗೆ ಏನು ಸಿಗಲಿಲ್ಲ. ಅದೇ ಇದು ಏನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಇದು ಕಾಂಪಿಟೇಷನ್ ಅಂದಮೇಲೆ ಯಾರೋ ಒಬ್ರು ಗೆಲ್ಲಬೇಕು, ಒಬ್ರು ಸೋಲೇಬೇಕಲ್ವಾ. ಸೊ ಅವ್ರಿಗೆ ಅದೃಷ್ಟ ಇಲ್ಲ ಅನಿಸುತ್ತೆ. ಓಕೆ. ಈ ಸಲ ಯಾರು ವಿನ್ ಆಗ್ಬೋದು ನಿಮ್ಮ ಪ್ರಕಾರ? ಅದೇ ನನ್ನ ಪ್ರಕಾರ ವಿನಯ್ ಗೌಡನೇ ಆಗ್ಬೋದು. ಮತ್ತು ಅವ್ರಿಗೆ ಇನ್ನೂ ಏನೋ ಟಿಕೆಟ್ ಸಿಕ್ಕಿಲ್ಲ ಅಲ್ವಾ? ಸಿಗೋ ಚಾನ್ಸಸ್ ಇದೆ. ಆಲ್ಮೋಸ್ಟ್ 90% ಸಿಗುತ್ತೆ ಅವ್ರಿಗೆ. 100%. ನೆಕ್ಸ್ಟ್ ಸಂಡೇಲಿ ಯಾರ ಮನೆಯಿಂದ ಹೊರಗಡೆ ಹೋಗ್ಬೋದು? ನೆಕ್ಸ್ಟ್ ಸಂಡೇ ಅದು ಹೇಳೋಕ್ಕಾಗಲ್ಲ. ನನ್ನ ಪ್ರಕಾರ ಸಂಗೀತ ಹೋಗ್ಬೋದು. ಸಂಗೀತ ಹೋಗೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಆಲ್ರೆಡಿ ಅವ್ರಿಗೆ ಫೈನಲ್ ಟಿಕೆಟ್ ಸಿಕ್ಬಿಟ್ಟಿದೆ. ಸಿಕ್ಕಿದೆಯಾ? ಹೋಗೋಕೆ ನಾವು 2 ಡೇಸಿಂದ ನೋಡಿಲ್ಲ, ಸೊ ಅದರಿಂದ ನಾನು ಇದು ಮಾಡ್ತಾಯಿದ್ದೀನಿ. ಯಾರು ಹೊರಗಡೆ ಹೋಗ್ಬೋದು? ಅದು ಗೆಸ್ಸಿಂಗು ಹೇಳೋಕ್ಕಾಗಲ್ಲ. ನನ್ನ ಪ್ರಕಾರ ಅದೇ ಪ್ರತಾಪ್ ಹೋಗೈತಲ್ವಾ. ಇಲ್ಲ ಅದೇ ವಿನ್ ಆದರೆ ಇಲ್ಲ ವಿನಯ್ ಗೌಡ, ಇಲ್ಲಾಂದರೆ ಪ್ರತಾಪ್ ವಿನ್ ಆಗ್ತಾರೆ. ಬಟ್ ಇಲ್ಲ ಅಂದರೆ ಇವರು ಇದರಲ್ಲಿ ಇವರೊಬ್ಬರು ಅಲ್ಲಿ ಒಬ್ಬೊಬ್ಬರು ಹೋಗ್ತಾರೆ. ಥ್ಯಾಂಕ್ ಯು ಸರ್.